ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್. ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಇರುವ ಗೀತಾನಗರದಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಮೃತ ಸರೋವರ ಪುನಶ್ಚೇತನ ಕೇಂದ್ರದ ಸಭಾಂಗಣದಲ್ಲಿ ರಾಜಯೋಗಿನಿ ಡಾಕ್ಟರ್ BK ಜಯಂತಿ ಕೃಪ್ಲಾನಿ ಮತ್ತು ರಾಜಯೋಗಿ ಡಾಕ್ಟರ್ ಮೋಹಿತ್ ಗುಪ್ತಾ ಅವರಿಂದ ವೈದ್ಯರು ಹಾಗೂ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸೇವೆ ಸಲ್ಲಿಸುತ್ತಿರುವವರಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ, ಮೌಂಟ್ ಅಬು, ರಾಜಸ್ಥಾನ, ಕಲಬುರಗಿ ಉಪವಲಯ ಶಾಖೆಯ ವತಿಯಿಂದ ರಾಜಯೋಗಿನಿ BK ಡಾಕ್ಟರ್ ಜಯಂತಿ ಕೃಪ್ಲಾನಿ ಮತ್ತು ದೆಹಲಿಯ ರಾಜಯೋಗಿ ಡಾಕ್ಟರ್ ಮೋಹಿತ್ ಗುಪ್ತಾ ಅವರ ಸೆಷನ್ಗಳು ದಿನಾಂಕ 5ನೇ ನವೆಂಬರ್ 2023 ರವಿವಾರದಂದು ಬೆಳಗ್ಗೆ 10:30 ಗಂಟೆಗೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರುಗಳಿಗೆ ಹಾಗೂ ವೈದ್ಯಕೀಯ ಸೇವೆಗೆ ಸಂಬಂಧಪಟ್ಟ ಸೇವೆ ಸಲ್ಲಿಸುತ್ತಿರುವವರಿಗಾಗಿಯೇ ವಿಶೇಷ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ವಿಮಾನ ನಿಲ್ದಾಣ ರಸ್ತೆಯ ಗೀತಾನಗರದಲ್ಲಿ ಇರುವ ಅಮೃತ ಸರೋವರ ಬ್ರಹ್ಮಕುಮಾರೀಸ್ ರಿಟ್ರೀಟ್ ಸೆಂಟರ್ನ ಆಡಿಟೋರಿಯಂನಲ್ಲಿ ಜರುಗಿತು. ನಿನ್ನೆ ರಾತ್ರಿ ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ರಾಜಯೋಗಿ ಡಾಕ್ಟರ್ ಮೋಹಿತ್ ಗುಪ್ತಾ, ಮಾಜಿ ಸಚಿವರಾದ ಡಾಕ್ಟರ್ AB ಮಾಲಕರೆಡ್ಡಿ, ಡಾಕ್ಟರ್ ನಿರಂಜನ್ ನಿಷ್ಠಿ, ಡಾಕ್ಟರ್ SR ಹರ್ವಾಳ್, ಡಾಕ್ಟರ್ ಶಕುಂತಲಾ ಬನಾಳೆ, ಡಾಕ್ಟರ್ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್, ಡಾಕ್ಟರ್ ಗಣಜಲ್ಖೇಡ್, ಡಾಕ್ಟರ್ ರುದ್ರವಾಡಿ, ಡಾಕ್ಟರ್ ಅಲ್ಲಮಪ್ರಭು ಪಾಟೀಲ್, ರಾಜಯೋಗಿನಿ BK ವಿಜಯಾ ದೀದಿ, ಪ್ರೇಮ್ಭಾಯ್ ಸೇರಿದಂತೆ ಅನೇಕ ವೈದ್ಯರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮ ಪ್ರಾರಂಭವಾಯಿತು. ರಾಜಯೋಗಿ ಮನೋಜ್ ಅವರು ಪ್ರಾರ್ಥನಾ ಗೀತೆ ಹಾಡಿದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಅಲ್ಲದೆ ಸುತ್ತಮುತ್ತಲಿನ ಹಿರಿಯ ವೈದ್ಯರುಗಳು ಭಾಗವಹಿಸಿದ್ದರು. ಡಾಕ್ಟರ್ ಮಂಜುನಾಥ ದೋಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. Few people who have behind the stage instrumental in setting this program. I have the pleasure of inviting Dr. Banale Madam, who has been associated with Brahma Kumaris for the last few decades, and she was instrumental in getting the entire Foxy team to get participated in this event.
We have another couple of doctors who have been associated with Brahma Kumaris and because of which I got introduced into Brahma Kumaris. My friend, my colleague, and I would say my mentor in Brahma Kumaris, Dr. Anand Malu, nephrologist at Solapur. I always take pleasure in uttering this dialogue. Dr. Anand Malu is born, brought up in Gulbarga, settled down in Solapur, and I was born, brought up in Solapur and settled in Gulbarga. I also call upon Vaishali Malu Didi, she is here. Vaishali Didi. Dr. Vaishali Malu. Yes. Dr. Vaishali Malu is Yugal of Dr. Anand Malu. Her seva to this organization has been immense. का बोझ तो सिर से उतार दे, समर्थ को सौंप, समर्थ परमात्मा को सौंप, तो उसका प्यार ले, छोटी सी जिंदगी है, हंस के गुजार ले, हंस के गुजार ले। दोस्तों, वैसे तो जिंदगी में बहुत कुछ करना है, वैसे तो जिंदगी में बहुत कुछ करना है, फिर भी पल भर निकालिए प्रभु के भी नाम पर, क्योंकि जिंदगी जब तक रहेगी, जिंदगी जब तक रहेगी, फुर्सत ना मिलेगी काम से, कभी भी फुर्सत नहीं मिलेगी। कुछ तो समय सा निकालो, प्यार करो भगवान से, प्यार करो भगवान से, क्योंकि हम सबको पता है कि अंत समय में एक प्रभु का प्यार, प्रभु का साथ और प्रभु से बिताए हुए पल यही काम में आएंगे। जी दोस्तों, अभी आप सबके स्वागत में आप बहुत लंबे समय से भाई साहब की बहुत ही सुंदर टॉक सुन रहे थे, तो अभी आप सबके स्वागत में मैं ये गीत जरूर गुनगुनाना चाहूँगा। आप सभी बहुत ही उमंग के साथ, खुशी से इसका आनंद लेंगे, ये मुझे विश्वास है। तो चलिए। बहारों फूल बरसाओ, प्रभु रत्नों
बजा सकते हो जी। खुशियों से भर दो आज नया रंग फिजाओं में, महका दो खुशबू से आज ये मस्त हवाओं में। और हमारे आदरणीय भ्राता जी और सबसे पुराने और घनिष्ठ संबंध इस ईश्वरी विश्वविद्यालय के साथ रखने वाले पास्ट हेल्थ मिनिस्टर, फॉर्मर हेल्थ मिनिस्टर डॉक्टर मलक रेड्डी जी, उनका भी मैं हार्दिक स्वागत करती हूँ। और हमारे ऑनरेबल वाइस चांसलर डॉक्टर निरंजन निष्ठी जी का भी हार्दिक स्वागत करती हूँ। और भी जो अपने ही हैं, अपने ही शहर के हैं, सबका नाम हमारे डॉक्टर मंजुनाथ जी ने सुनाया। और आप सभी वैद्य डॉक्टर्स जो नई जिंदगी देने वाले हैं, यहाँ मैंने 1 साल से ट्रीटमेंट लेना पड़ा इस शरीर के रोग के कारण, बीमारी के कारण। कई डॉक्टर्स के संपर्क में आना हुआ, तो उनके साथ इतनी घनिष्ठता का अनुभव रहा, उनकी विशेषताओं का अनुभव मैंने किया दिन रात। इसीलिए आप सभी को कहा जाता नेक्स्ट टू गॉड, क्योंकि आप नई जिंदगी देते हैं, लोगों के दुख दूर करते हैं। लोग आपके पास दुख दर्द लेकर के आते हैं। एक गीत सुनने को मिलता है, सभी का दुख हरने वाले, आपका दुख दूर करेगा राम। मतलब आप सभी के रोग कष्ट दुख को मिटाने के लिए निमित्त बने हुए हो। तो आपको इतने आशीर्वाद दुआएं लोगों से मिलते हैं। जो भी पेशेंट आपके पास नई जिंदगी की आश लेकर के आते हैं, उनको शफा देते हैं आप, साथ साथ उनसे दुआएं लेते हैं। तो ये ईश्वरी विश्वविद्यालय का जो मेडिकल विंग है, इसमें करीब 5000 से अधिक आपके जैसे डॉक्टर्स देश विदेश में इराज योगा मेडिटेशन प्रैक्टिस करते हैं। जैसे हमारे भ्राता मोहित गुप्ता जी हैं, डॉक्टर आनंद मालो हैं, बनाले बहन जी हैं, डॉक्टर ऐसे कई डॉक्टर्स या मंजुनाथ जी हैं। उनके नित्य जीवन का अनुभव आप देखेंगे, इतना तो आप अनुभव करेंगे, एक निर्मल मुस्कान उनके चेहरे पर हमेशा होती है। और इस सेवा के द्वारा, मानव सेवा सर्वश्रेष्ठ सेवा, उसके द्वारा जो आनंद मिलता है, सुकून का अनुभव होता है, वो आप सभी अपने जीवन में अनुभव करते हैं। Respected guests on the dais, Didi Vijay, Brother Prem, and all our dear brothers and sisters gathered here today. It's good that I've been asked to speak in English. It's easier for me. I don't have to think too much about the words. And to mix the languages is complicated, so I hope you'll forgive me if I just stick to English. It was in the early 80s, I think, around 80, 81 even maybe, that I first came across the idea of holistic health, and in that in particular, the concept of psychosomatic health and illness. And this was in California. And after that, gradually, things moved across and reached everywhere else. And of course, in Bharat, this idea of the mind being the dominant factor in everything, especially in health, has been there for millennia. But it was a very new idea
when people in California first started talking about this. But I think now most medical people would accept completely. Some would say that illness is connected with the state of mind maybe 90% of the time. Some would say maybe less, maybe a little bit more even. But certainly there's a very direct connection of mind and body, but also in particular health or well-being. And so it's so important to look at the whole subject of the mind. And certainly in the USA, not so much yet in Europe and the UK, but it's happening slowly. But within the US, definitely, there's special attention paid to training medical doctors in the whole subject of looking at the state of mind and the connection with the body. Brahma Baba knew all these things very, very well, and he knew it from his own spiritual study. He also knew it just from the local remedies that were being used at home. And so the kitchen cabinet was the source of most medication. Some of you will recall that your grandparents probably did the same. And then things have changed in recent times. But within the period from around 1937 through to 1950, when around first 400 and then later 350 people stayed together within the community, the person in charge of health for a long period of that time, during that time, was Suddi Samaya, the chief, who passed away at 104 but continued to serve until that age, just about a month before she flew away. And she was working directly with Brahma Baba, and every morning and every night there were different houses in which the souls who had surrendered were staying. And she was staying in a home where it was 60 young sisters all together in one particular building in Karachi. And every morning and every evening she would report to Brahma Baba, and she would let him know what was the state of health and well-being of the community. And then when they moved to Mount Abu in 1950, then she was really responsible for the whole community, 350 of them. Her medical training was just the power of healing that comes through God's love and her study of scripture. And then through Brahma Baba, she learned many aspects of spirituality connected with health. I think perhaps many of you would agree that according to our Indian traditions, we would say that karma has a lot of role to play within the whole subject of health. They say that when there's been donation of medicine, donation of healing, donation of hospitals, then in the next birth there's good health. And if there's been donation of study and education, then the person also turns out to be intelligent in their next birth. So we hear about these things. But certainly for Dadi, it was a very interesting process to hear from Brahma Baba about the connection of karma and the mind and health. And then living with Dadi for about 40 years and knowing her for most of my life, before I stayed with her and after she returned to India, I learned many things about this connection. But in particular, there's a book that's called I Know How to Live and I Know How to Die. And I think it's available in India through Amazon. But it's a very interesting juxtaposition of a medical journalist with a very rich scientific background and
his interviews with Daddy Janki. He's sharing in that book some of his own experiences of spirituality and research, but also then the discussions he's had with Daddy since 1980-81, when he started Raj Yoga meditation himself personally. And so I would recommend that book to you. The name of the medical journalist is Neville Hodgkinson, so you'll be able to find that, I think. But one of the most important things that I learned from Brahma Baba and Dali was about how the mind plays such a major role in terms of health, but also for a period of 14 years, the sisters and the brothers who had dedicated their lives to God's service practiced meditation in an intense way. So if I tell you the dates from 1937 to 1950, 51, it was a period of the Second World War. It was a period of the Partition War, and through that whole period, this community focused on the research that can take place when you explore what's going on in the mind. And from their experiences and from the understandings that they gained from that, today we can understand very, very clearly the role of the mind. And of course, on one side, everything I see and hear, all of that is impacting me, and I'm responding to that, and usually very often not just responding but reacting to all of that. And so to understand how it is that different people can be in the same situation, but their thoughts can be very, very different. I see a dog running towards me, and I might get so scared that I either run or I fight or flee. Or if I see a dog coming, maybe instead of that, my response is to reach out and stroke the dog. And so what is the difference? Why is there this difference of behavior? And spirituality says that whatever has been our past experience is recorded within Atma, within the soul itself. In last 40 years, when I was joined my MBBS in 1992, I went to my medical school and my anatomy professor was Dr. Sen Gupta. और जब हमारे डिसेक्शन हॉल होता था डिसेक्शन, तो आई यूज्ड टू आस्क हिम दैट आई एम डिसेक्टिंग दिस बॉडी, बट दिस बॉडी हैज़ ऑटोप्सी रिपोर्ट शोज दैट इट इज़ डाइड अ नेचुरल डेथ. तो व्हाई दैट दिस बॉडी हैज़ अ आइज बट आइज आर नॉट एबल टू सी? I used to ask him that this body has hands but hands are not moving. It has legs but legs are not moving. It has heart but heart is not beating. And he used to smilingly reply in my University College of Medical Sciences कि बेटा इसमें से प्राण चले गए हैं, इसमें से वायु चली गई है, इसमें से आत्मा चली गई है. I knew that there is some kind of logic behind this, that what makes your living body into a dead body, but I was not very sure about it. Then I started reading about the Shastras and various experiments that people had done, and started studying my own life and also conducting experiments on my own patients. And today, in next 40-45 minutes, I'm going to take you on one of the most revealing journeys of your life. Something that you would have never even experienced. कुछ ऐसी बातें जो completely science के साथ backed हैं, and you will be able to understand that each one of you, एक एक व्यक्ति जो यहाँ पर बैठा है, how by your power of thoughts you can create magic in your life in every aspect. असाध्य को भी साध्य करना, असंभव को भी संभव करना, ये शक्ति हमारे पास है. तो ये कहानी बहुत सुंदर है एक यंग लड़के की. वो यंग लड़का बहुत सुंदर तीरंदाजी करता था. तीरंदाजी करते करते वो विश्व का सर्वश्रेष्ठ तीरंदाज बना.
उसे अपने ऊपर अभिमान आ गया, ही बिकेम प्राउड ऑफ हिमसेल्फ। तो एक दिन किसी ने कहा कि बेटा तुम्हें अपने ऊपर इतना अभिमान है, तुम ऐसा करो, गांव के कोने में एक बुजुर्ग व्यक्ति रहते हैं, उन्हें हरा कर दिखाओ, देन वी विल बिलीव दैट यू आर नंबर 1 इन दिस वर्ल्ड। उसने कहा मैं तो ईजिली कर सकता हूँ, मैंने बड़े बड़े लोगों को धूल चटाई है। एंड ही वेंट एंड चैलेंज दैट ओल्ड मैन कि मैं आपको हराना चाहता हूँ तीरंदाजी की प्रतियोगिता में। उसने कहा ऐसा क्यों? तो उस छोटे लड़के ने कहा कि लोग कहते हैं जब मैं आपको हराऊंगा तभी मैं सर्वश्रेष्ठ होऊंगा। मुस्कुराने लगा। उसने कहा ठीक है, मैं तुम्हारे चैलेंज को एक्सेप्ट करता हूँ। खुले मैदान में आए और मैदान में आकर उस लड़के ने तीर निकाला, एक्यूरेट निशाने पर लगाया, दूसरा तीर निकाला, उस पुराने तीर को भेदते हुए एक्यूरेट निशाने में लगाया और मुस्कुराते हुए उस बुजुर्ग व्यक्ति से कहा आप ऐसा कर सकते हैं? उस बुजुर्ग व्यक्ति ने एक ही कमान से 2 तीर साधे और उसे आधे समय में करके दिखा दिया और कहा बेटा जो तुमने कहा वो मैंने कर लिया, लेकिन अब जो मैं कहूँगा वो तुम्हें करना पड़ेगा, यू हैव टू डू दैट। उसने कहा आई एम रेडी फॉर एवरीथिंग, आप मुझे बताइए। उसने कहा आओ मेरे पीछे। वो उसको गांव के कोने में ले गया। बड़े बड़े 2 पहाड़ थे, हजारों फीट गहरी खाई थी और उसके ऊपर एक पतला सा रास्ता चल रहा था, पगडंडी जैसा। तो उसने कहा इसके ऊपर चल कर आओ। उस लड़के के माथे पर पसीने आने लगे। उसने कहा हमारी तो तीरंदाजी की बात हुई थी, ये आप मुझे कहाँ ले जा रहे हैं? तो बुजुर्ग व्यक्ति ने कहा चिंता नहीं करो, मैं तुम्हारे आगे चल रहा हूँ, तुम आओ तो सही। उस झूलती हुई पगडंडी पर वो 2 पहाड़ों के बीच में हजारों फीट गहरी खाई को बनाकर खड़े हो गए। उस बुजुर्ग व्यक्ति ने कॉन्फिडेंटली अपने कमान में तीर साधा और एक्यूरेटली पहाड़ों के बीच में एक जगह निशाना लगा दिया और कहा तुम ये करके दिखाओ, ये पहला चरण है। उस यंग लड़के ने निशाना साधने की कोशिश की, तीर निकाला, माथे पर पसीने पोंछ रहा था, हाथ हिल रहे थे कि उसे लग रहा था कहीं वो गिर ना जाए। उसने तीर को छोड़ा लेकिन वो तीर निशाने के आसपास भी कहीं नहीं लगा, वो खाई के अंदर चला गया। उसे पता था वो हार चुका है। वो बुजुर्ग व्यक्ति के चरणों में गिर गया और उससे बोला कि मुझे क्षमा करिएगा, आप सर्वश्रेष्ठ हैं, यू आर द बेस्ट। तो बुजुर्ग व्यक्ति ने उसे गले लगाया और गले लगाकर उसे अपने प्यार से बोला, और ध्यान से सुनिए क्या बोला, कि बेटा तुमने तीर और कमान पर पूर्णतः निपुणता हासिल की है, यू हैव परफेक्टली मास्टर्ड द आर्ट ऑफ बो एंड एरो। लेकिन वो मन जो तुमको हर परिस्थिति में एक्यूरेट निशाना लगाने की शक्ति देता है, क्षमता देता है, उस मन पर तुम्हारा अभी भी नियंत्रण नहीं है। इसलिए तुम विश्व में सर्वश्रेष्ठ होना चाहते हो तो सबसे पहले अपने मन पर नियंत्रण करना सीखो। ಕಲಬುರಗಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟ ಕಲಬುರಗಿಯ ಕಾರ್ಯಾಲಯದ ಉದ್ಘಾಟನೆ, ಪದಗ್ರಹಣ ಹಾಗೂ ಆದರ್ಶ ನೇಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಕಲಬುರಗಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಕಾರ್ಯಾಲಯ ಉದ್ಘಾಟನಾ ಸಮಾರಂಭವು ದಿನಾಂಕ 6ನೇ ನವೆಂಬರ್ 2023 ಸೋಮವಾರದಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಮೋಹನ್ ಲಾಡ್ಜ್ ಎದುರುಗಡೆಯ ಜಿಕೆ ಕಾಂಪ್ಲೆಕ್ಸ್ ನಲ್ಲಿನ ಮೊದಲನೆಯ ಮಹಡಿಯಲ್ಲಿ ಜರುಗಿತು. ನಂತರ ಅಲ್ಲಿಂದ ಪದಗ್ರಹಣ ಮತ್ತು ಆದರ್ಶ ನೇಕಾರ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 6ನೇ ನವೆಂಬರ್ 2023 ಸೋಮವಾರದಂದು ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ರಿಂಗ್ ರಸ್ತೆಯ ಡಬರಾಬಾದ್ ಕ್ರಾಸ್ ಹತ್ತಿರವಿರುವ ಶ್ರೀ ದೇವರ ದಾಸಿಮಯ್ಯ ನಗರದಲ್ಲಿ ಜರುಗಿತು. ಕಾರ್ಯಾಲಯದ ಉದ್ಘಾಟನೆಯ ನಂತರ ಬೈಕ್ ರ್ಯಾಲಿಯ ಮೂಲಕ ಡಬರಾಬಾದ್ ಕ್ರಾಸ್ ಹತ್ತಿರವಿರುವ ಶ್ರೀ ದೇವರ ದಾಸಿಮಯ್ಯ ನಗರಕ್ಕೆ ತಲುಪಿದ ನಂತರ ಪದಗ್ರಹಣ ಮತ್ತು ಆದರ್ಶ ನೇಕಾರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಷಡಸ್ಥಲ ಬ್ರಹ್ಮಿ ಅಭಿನವ ರೇವಣಸಿದ್ಧ ಪಟ್ಟದೇವರು ಹಿರೇಮಠ ಮೈಂದರ್ಗಿ ವಹಿಸಿದ್ದರು. ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಬಿಎಸ್ ಸೋಮಶೇಖರ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಬೆಂಗಳೂರಿನ ಉಪಾಧ್ಯಕ್ಷರಾದ ಬಲಭದ್ರಾ ಜಗದೀಶ್, ಬೆಂಗಳೂರು ಕಚೇರಿಯ ಕಾರ್ಯದರ್ಶಿಗಳಾದ ದಯಾನಂದ್ ಶೆಟ್ಟಿಗಾರ್, ಕಾರ್ಯದರ್ಶಿಗಳಾದ ತೋಟಾ ಶೇಖಪ್ಪ ಗುಳೆದಗುಡ್ಡ ಹಾಗೂ ಕಲಬುರಗಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಗೌರವ ಅಧ್ಯಕ್ಷರಾದ ಚಂದ್ರಶೇಖರ್ ಸುಲ್ತಾನಪುರ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಪ್ರದೀಪ್ ಗಣೇಶ ಸಂಘ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ನಾರಾಯಣರಾವ್ ಸಿಂಗಾಡೆ, ರೇವಣಸಿದ್ದಪ್ಪ ಗಡ್ಡದ್ ಸೇರಿದಂತೆ ಇತರೆ ಎಲ್ಲಾ ಸದಸ್ಯರುಗಳು ಉಪಸ್ಥಿತರಿದ್ದರು. ಕುಶಾಲ್ ಯಡ್ಡಳ್ಳಿ ನಿರೂಪಿಸಿದರು. ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಬಿ ಎಸ್ ಸೋಮಶೇಖರಣ್ಣವರೇ ಹಾಗೂ ಉಪಾಧ್ಯಕ್ಷರಾದಂಥ
ಬಲಭದ್ರ ಜಗದೀಶಣ್ಣವರೇ ಹಾಗೂ ಕಾರ್ಯಾಧ್ಯಕ್ಷರೇ ಮತ್ತು ಕಚೇರಿ ಅಧ್ಯಕ್ಷರೇ ಮತ್ತು ನನ್ನ ಪ್ರೀತಿಯ ಕಲಬುರಗಿ ಜಿಲ್ಲೆ ನೇಕಾರ ಬಂಧುಗಳೇ, ಇವತ್ತಿನ ದಿವಸ ಈ ಕಾರ್ಯಾಲಯನ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಕಚೇರಿ ಇದು ನಮ್ಮದು ನಿಮ್ಮದು ಕಚೇರಿ ಅಲ್ಲ, ಇಡೀ ನಮ್ಮ ನೇಕಾರ ಸಮುದಾಯದ ಕಚೇರಿ, ಜಿಲ್ಲಾ ಕಚೇರಿ. ಇದು ತಮಗೆ ಬೇಕಾಗುವಂಥ ಪ್ರತಿಯೊಂದು ಮಾಹಿತಿ ನೇಕಾರದ ವಿಷಯಕ್ಕೆ ಪ್ರತಿಯೊಂದು ಮಾಹಿತಿ ನಿಮ್ಮ ಈ ಕಾರ್ಯಾಲಯದಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಯಾವುದೇ ಒಂದು ಆಧಾರ್ ಅಪ್ಡೇಷನ್ ಇರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಷನ್ ಇರ್ಬೋದು, ಅದಕ್ಕಿಂತ ಮಹತ್ವವಾದಂಥದ್ದು ತುಂಬ ಈಗ ತುರ್ತು ಸ್ಥಿತಿ ಬೇಕಾಗಿರೋದು ಅಂದರೆ HSRP ನಂಬರ್ ಪ್ಲೇಟ್. ಆ ನಂಬರ್ ಪ್ಲೇಟ್ ಹೊಸದಾಗಿ ಕರ್ನಾಟಕ ರಾಜ್ಯ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಆಗ್ತಾ ಇರೋವಂಥ ಒಂದು ಚೇಂಜ್ ಏನಿದೆ, ಅದಕ್ಕೆ HSRP ನೀವು ಪ್ರತಿಯೊಂದು ಶೋರೂಮ್ಗೆ ಅಲೆದಾಡೋದು ಅವಶ್ಯಕತೆ ಇಲ್ಲ. ದಯಮಾಡಿ ತಾವು ಬಂದು ಈ ಕಚೇರಿಯಲ್ಲಿ, ನಿಮ್ಮ ಕಚೇರಿಯಲ್ಲಿ ನೀವು HSRP ನಂಬರ್ ರಿಜಿಸ್ಟ್ರೇಷನ್ನ ನೋಂದಾಯಿಸಿ ಆ HSRP ನಂಬರ್ ರೀಪ್ಲೇಸ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಅದು ಈ ಡಿಸೆಂಬರ್ ಒಳಗಾಗಿ ಮಾಡಬೇಕು. ಅದರ ಸದುಪಯೋಗ ತಾವೆಲ್ಲೂ ದಯಮಾಡಿ ತಗೋಬೇಕು. ಈ ಕಚೇರಿಯಲ್ಲಿ ಮುಕ್ತವಾಗಿ ಮಾಡಲಾಗೋದು, ಅದೇನು ಗೌರ್ಮೆಂಟ್ ಫೀಸ್ ಇರ್ತದೆ ಅದನ್ನು ಅಷ್ಟೇ ನೀವು ಪೇ ಮಾಡಬೇಕು. ಯಾವ ಶೋರೂಮ್ಗೆ ಹೋಗೋದು ಅವಶ್ಯಕತೆ ಇಲ್ಲ. ಈ ಆಫೀಸಲ್ಲಿ ಅದನ್ನು ಕೂಡ ಮಾಡ್ಬೋದು. ಅದು ಬಿಟ್ಟು ತಮ್ಮ ಪ್ರತಿಯೊಂದು ಜಿಲ್ಲೆಯ ತೊಂದರೆ ಇರ್ಬೋದು, ತಮ್ಮದು ಯಾವುದೋ ಒಂದು ಸಮಸ್ಯೆ ಇರ್ಬೋದು, ಆ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರನ ನಾವು ಈ ಕಚೇರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಅದೇ ರೀತಿ ರಾಜ್ಯದ ನಮ್ಮ ಒಕ್ಕೂಟದ ಸಮಿತಿ ಬರೀ ಒಂದು ಕರೆಗೆ ಹೋಗ್ಕೊಟ್ಟು ಒಂದೇ ತಿಂಗಳಲ್ಲಿ 2 ಸಾರಿ ಬಂದಿದ್ದಾರೆ ಅಂದ್ರೆ ತಾವು ಅರ್ಥ ಮಾಡ್ಕೊಡ್ರಿ. ಗುಲ್ಬರ್ಗ ನಾವು ಜನರು ಎಷ್ಟು ಇಂಪಾರ್ಟೆಂಟ್ ರಾಜ್ಯದ ಒಕ್ಕೂಟಕ್ಕೆ. ದಯಮಾಡಿ ನಾವು ಕೈ ಜೋಡಿಸೋಣ. ಜಿಲ್ಲೆಯಿಂದ ರಾಜ್ಯದ ಮಟ್ಟಕ್ಕೆ, ರಾಜ್ಯದಿಂದ ದೇಶದ ಮಟ್ಟಕ್ಕೆ ನಾವು ಮಾಡೋಣ. ಅದಕ್ಕೆಲ್ಲರೂ ಸಹಕರಿಸಬೇಕು. ಎಲ್ರಿಗೂ ಬಂದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೇದಿಕೆ ಆರಂಭಿಸಬೇಕು. ಧನ್ಯವಾದಗಳು. दीपे मेरो दक्षिण दिग्भागे श्रीशैलवासे धूपं धारयामि. गुरुदेवो महादेवो गुरुदैव ಪ್ರಮುಖದಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ನೇಕಾರ ಅಧ್ಯಕ್ಷರ ನೇತೃತ್ವದಲ್ಲಿ ನಾನು ನೇಕಾರ ಎಂಬ ಸ್ಟಿಕ್ಕರ್ ಬಿಡುಗಡೆ. ಅಪ್ಪರ ಹಿಂಗೆ ನೋಡಿ, ನಾನು ನೇಕಾರ ಎಂಬ ಸ್ಟಿಕ್ಕರ್ ಬಿಡುಗಡೆ ರಾಜ್ಯಾಧ್ಯಕ್ಷ ಅವರು ಇಡೀ ನಮ್ಮ ಜಿಲ್ಲೆದು ಪ್ರತಿಯೊಂದು ಮನೆ ಕಟ್ಟ ಮನೆ ಕೂಡ ಈ ಸ್ಟಿಕ್ಕರ್ ಹೊಸ್ತೀವಿ. ಈ ದಿನ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ಕಲಬುರಗಿ ನೇಕಾರ ಒಕ್ಕೂಟದ ನೂತನ ಜಿಲ್ಲಾ ಕಚೇರಿಯನ್ನು ಈ ದಿನ ಉದ್ಘಾಟನೆ ಮಾಡಿದ್ದೇವೆ. ಈ ಉದ್ಘಾಟನೆಗೆ ಆಗಮಿಸಿದ ಎಲ್ಲ ನೇಕಾರ ಮುಖಂಡರಿಗೆ, ಮಹಿಳಾ ಬಂಧುಗಳಿಗೆ, ಎಲ್ಲ ಸ್ನೇಹಿತರಿಗೆ ನಾನು ಸ್ವಾಗತ ಕೋರುತ್ತಾ
ಏನು ಕರ್ನಾಟಕ ರಾಜ್ಯದಲ್ಲಿ ನೇಕಾರ ಸಮುದಾಯವು ಸುಮಾರು 60 ಲಕ್ಷ ಜನಸಂಖ್ಯೆ ಇದ್ದೇವೆ. ನಾವೀಗಾಗಲೇ ಪ್ರತಿ ಜಿಲ್ಲೆಯಲ್ಲೂ ನಾವು ಕಚೇರಿಗಳನ್ನು ಪ್ರಾರಂಭಿಸಿ ಸಂಘಟನೆ ಸಲುವಾಗಿ ಪ್ರತಿಯೊಬ್ಬ ನೇಕಾರನಿಗೆ ಒಂದು ಸರ್ಕಾರದಿಂದ ಬರುವಂಥ ಅನುದಾನಗಳು ಸಮರ್ಪಕವಾಗಿ ಕಟ್ಟಕಡೆ ನೇಕಾರನಿಗೆ ತಲುಪುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡೋರಿದ್ದೇವೆ. ಈ ಒಂದು ಮಹತ್ವದ ಕಾರ್ಯಕ್ಕೆ ಪತ್ರಿಕಾ ಮಾಧ್ಯಮದವರು, ಟಿ ವಿ ಮಾಧ್ಯಮದವರು ನೇಕಾರ ಸಮುದಾಯಗಳ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಸಹಕಾರ ನೀಡಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೆ. ನಮಸ್ಕಾರ. ತೋಟದ ಮನೆಗಳಿಗೆ ಸಿಂಗಲ್ ಫೇಸ್ ವಿದ್ಯುತ್ ಮತ್ತು ರೈತರಿಗೆ ಬೆಳೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಜಾತ್ಯತೀತ ಜನತಾದಳ ಪಕ್ಷ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಉರುಳು ಸೇವೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ತೋಟದ ಮನೆಗಳಿಗೆ ಸಿಂಗಲ್ ಫೇಸ್ ವಿದ್ಯುತ್ ಮತ್ತು ರೈತರಿಗೆ ಬೆಳೆ ಪರಿಹಾರ ಕೊಡುವುದರ ಕುರಿತು ಮತ್ತು ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ಭೀಮಾ ನದಿಗೆ ನೀರು ಬಿಡುವುದರ ಕುರಿತು ದಿನಾಂಕ 6ನೇ ನವೆಂಬರ್ 2023 ಸೋಮವಾರದಂದು ಬೆಳಗ್ಗೆ 11 ಗಂಟೆಗೆ ಜಾತ್ಯತೀತ ಜನತಾದಳ ಪಕ್ಷ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಉರುಳು ಸೇವೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಬಡದಾಳ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ನಾವು ತೋಟದ ಮನೆಗಳಲ್ಲಿ ವಾಸ ಮಾಡ್ತಾ ಇವಿ. ನಮ್ಮ ಮಕ್ಕಳೆಲ್ಲ ಕತ್ಲಾಗ ಜೀವನ ಕಳೀಲಿಕ್ಕತ್ತಾರ. ಓದ್ಲಿಕ್ಕೆ ಆಗ್ತಾ ಇಲ್ಲ, ಬರ್ಲಿಕ್ಕೆ ಆಗ್ತಾ ಇಲ್ಲ. ಹಾವು ಚೇಳುಗಳ ಬೇರೆ ಸಾಯ್ತಾ ಇದ್ದೀವಿ. ದಯವಿಟ್ಟು ತೋಟದ ಮನೆಗಳಲ್ಲಿ ವಾಸ ಮಾಡುವ ರೈತರ ಕುಟುಂಬಗಳಿಗೆ ವಿದ್ಯುತ್ ಕೊಡಬೇಕು ಬೆಳಕಿಗೋಸ್ಕರ. ಇವತ್ತು ದಿನ ಭೀಮಾ ನದಿಯಲ್ಲಿ ನೀರಿಲ್ಲದೆ ಕಬ್ಬು ಒಣಗ್ಯಾವ, ತೊಗರಿ ಒಣಗ್ಯದ, ಹತ್ತಿ ಒಣಗ್ಯದ. ನೀವೇನು ಕಾನೂನಿನ ಪ್ರಕಾರ ಭೀಮಾ ನದಿಗೆ ಉಜ್ನಿ ಡ್ಯಾಮ್ನಿಂದ ನೀರು ಬಿಡಿಸ್ಬೇಕು. ಸರ್ಕಾರ ಬದ್ಧತೆ ಇದ್ದರೆ ನೀರು ಬಿಡಿಸ್ಬೇಕು. ಇವತ್ತಿನ ದಿನ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಸಾಮಾನುಗಳೆಲ್ಲ ರೈತರಿಗೆ ಖರೀದಿ ಮಾಡಿ ಟ್ರಾನ್ಸ್ಫಾರ್ಗಳು ಹಾಕೋಬೇಕಂತೆ. ದಯವಿಟ್ಟು ಮುಖ್ಯಮಂತ್ರಿಗಳೇ, ನೀವು ಬರೋದಕ್ಕಿಂತ ಮುಂಚೆ ಎಷ್ಟೋ ಚೆನ್ನಾಗಿತ್ತು ಸರ್ಕಾರ. ನೀವು ಬಂದು ರೈತರನ್ನು ಹಾಳು ಮಾಡ್ತಾ ಇದ್ದೀರಿ, ರೈತರನ್ನು ಸತ್ತೊಡಿತಾ ಇದ್ದೀರಿ. ರೈತರಿಗೋಸ್ಕರ ತಾವು ಏನು ಮಾಡ್ತಾ ಇದ್ದೀರಿ ಅನ್ನೋದು ಜ್ಞಾಪಕಿರಲಿ ಅಂತಕ್ಕಂಥದ್ದು ತಮ್ಮ ಈ ಹೋರಾಟದ ಮುಖಾಂತರ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ರೈತ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಹಲವಾರು ಭಾಗ್ಯಗಳ ತಂದು, ಹಲವಾರು ಸ್ಕೀಮ್ಗಳ ತಂದು ಇವತ್ತು ರೈತ ಸಾಯುವ ಪರಿಸ್ಥಿತಿಗೆ ಬಂದಿದ್ದಾನೆ. ಇವತ್ತು ರೈತರಿಗೆ ಸರಿಯಾದ ಬರ ಪರಿಹಾರ ಬರ್ತಾ ಇಲ್ಲ. ರೈತ ಇವತ್ತು ಸಂಕಷ್ಟದಲ್ಲಿ ಸಾಯುವ ಪರಿಸ್ಥಿತಿ ಬಂದಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಇಲ್ಲದಾದರೆ ಮುಂದಿನ ದಿನದಲ್ಲಿ ರೈತರ ಶಾಪ ತಡ್ತದೆ ಅಂತಕ್ಕಂಥದ್ದು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಈ ಸರ್ಕಾರದ ಒಂದು ಮಂಡತನವನ್ನು ಖಂಡಿಸಿ ತಿಮ್ಮಾಪುರ ಸರ್ಕಲ್ನಿಂದ ಉರುಳು ಸೇವೆಯನ್ನು ಮಾಡ್ಕೊತ ಬಂದೀವಿ. ಈ ಉರುಳು ಸೇವೆ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀವಿ. ಇನ್ನು ಮಾದ್ರು ಮಕ್ಕೊಂಡಿದ್ರೆ ಅಂದ್ರೆ ಹೇಳ್ರಿ. ಸರ್ಕಾರದಲ್ಲಿ ಅಧಿಕಾರ ಮಾಡ್ತಕ್ಕಂಥ ಅಧಿಕಾರಿಗಳು ಮನ್ಕೊಂಡಿದ್ರೆ ಎದ್ದು ರೈತರ ಪರವಾಗಿ ನಿಲ್ರಿ ಅಂತಕ್ಕಂಥದ್ದು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೇಡಿಕೆಗಳು ಹೇಳಿದ್ದೀನಿ ಸರ್. ಇವಾಗ ಭೀಮಾ ನದಿಗೆ ನೀರು ಬಿಡಬೇಕು, ತೋಟದ ಮನೆಗಳಿಗೆ ವಿದ್ಯುತ್ ಕೊಡಬೇಕು ಬೆಳಕಿಗೋಸ್ಕರ, ಇನ್ನೇನು ಬರ ಪರಿಹಾರ ಕೊಡಬೇಕು, ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸಬೇಕು. ಯಾಕಂದರೆ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿಯಲ್ಲಿ ಒಂದು ಬೆಲೆ ಇದೆ, ನಮ್ಮ ಕಲಬುರಗಿಯಲ್ಲಿ ಒಂದು ಬೆಲೆ ಇದೆ. ಅದೇ ಇಳುವರಿಗೆ ಅಲ್ಲಿ 3,000 ರೂಪಾಯಿ ಬೆಲೆ ಕೊಡ್ತಾರೆ, ಇಲ್ಲಿ 2,600 ರೂಪಾಯಿ ಬೆಲೆ ಕೊಡ್ತಾರೆ. ಸರ್ಕಾರ ಪೂರ ತಾರತಮ್ಯ ಮಾಡ್ತಾ ಇದೆ. ಕಾರ್ಖಾನೆ ಪರವಾಗಿ ನಿಂತಿದ್ದಾರೆ. ಈ ಒಂದು ಕಾರ್ಖಾನೆ ಪರವಾಗಿ ನಿಂತಂಥ ಸರ್ಕಾರಕ್ಕೆ ನಾವು ಖಂಡಿಸ್ತೀವಿ. ನೀವು ರೈತರ ಪರವಾಗಿ ಇರಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸರ್ ಒಳಗೆ ಹೇಳ್ತಾರೆ 100 ಸಾರಿ ಮೀಟಿಂಗ್ ಮಾಡಿದ್ರೆ ಈ ಸರ್ಕಾರ ಕಬ್ಬರು ನಾಚಿಕಿಲ್ಲ. ಈ ಸರ್ಕಾರ ಬಗ್ಗೆ ಹೇಳ್ತಾ ಇಲ್ಲ. ರೈತರ ಕಾಪಾಡೋ ಶಕ್ತಿ ಇಲ್ಲ. ಏನು ಮಾತಾಡ್ತಾರೆ ನೀವು? ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ನಡೆದಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು ಮತ್ತು ಯುವ ನಿಧಿ ಕಾರ್ಯಕ್ರಮವನ್ನ ಕೂಡಲೇ ಅನುಷ್ಠಾನಗೊಳಿಸಬೇಕು. ಬ್ಯಾಕ್ಲಾಗ್ ಸೇರಿದಂತೆ
ಕಲಬುರಗಿ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ಬಹುಜನ ಹೋರಾಟ ಸಮಿತಿ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಸರಕಾರದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗಳಲ್ಲಿ ನಡೆದಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು ಮತ್ತು ಯುವ ನಿಧಿ ಕಾರ್ಯಕ್ರಮ ಕೂಡಲೇ ಅನುಷ್ಠಾನಕ್ಕೆ ತರಬೇಕು. ಬ್ಯಾಕ್ಲಾಗ್ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿ ಬಹುಜನ ಹೋರಾಟ ಸಮಿತಿ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಬಹುಜನ ಹೋರಾಟ ಸಮಿತಿ ಜಿಲ್ಲಾ ಘಟಕ ಕಲಬುರಗಿಯ ಅಧ್ಯಕ್ಷರಾದ ರವಿ ಆರ್ ಕೋರಿ, ಉಪಾಧ್ಯಕ್ಷರಾದ ಅಂಬರಾಯ್ ದಸ್ತಾಪುರ್, ಪ್ರಧಾನ ಕಾರ್ಯದರ್ಶಿ ಮಿಲಿಂದ್ ಕಣಮಸ್, ಖಜಾಂಚಿ ಶಿವಕುಮಾರ್ ಕೋರಿ ಸೇರಿದಂತೆ ಇತರೆ ಅನೇಕ ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ಬಹುಜನ ಹೋರಾಟ ಸಮಿತಿ ಜಿಲ್ಲಾ ಘಟಕದ ವತಿಯಿಂದ ಇಂದು ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ನಾವು ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ. ಈ ಪ್ರತಿಭಟನೆ ಏನೆಂದರೆ ರಾಜ್ಯ ಸರ್ಕಾರದ ವಿರುದ್ಧ 5 ಗ್ಯಾರಂಟಿಗಳನ್ನು ಜನರಿಗೆ ಸುಳ್ಳು ಹೇಳುವ ಮುಖಾಂತರ ಅಧಿಕಾರವನ್ನು ಹಿಡಿದು ಇಲ್ಲಿಯವರೆಗೆ 5 ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿಗೆ ಮಾಡಿಲ್ಲ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 9.5 ಲಕ್ಷ ಇನ್ನೂ ಅರ್ಜಿದಾರರಿಗೆ ಯಾವುದೇ ಹಣವನ್ನು ನೀಡಿಲ್ಲ ಮತ್ತು ಯುವ ನಿಧಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೆ ಮಾಡದೆ ಬರೀ ಮೊಸಳೆ ಕಣ್ಣೀರನ್ನು ಒರೆಸುತ್ತಾ ಹಲವಾರು ಸಾರ್ವಜನಿಕರು ಇದರಿಂದ ದಿನಾಲು ಹಳ್ಳಿಯಿಂದ ನಗರಕ್ಕೆ ಆಗಮಿಸಿ ಅರ್ಜಿಗಳನ್ನು ಹಾಕಲು ತಮ್ಮ ಸಮಯವನ್ನು ಸಂಪೂರ್ಣವಾಗಿ ವ್ಯರ್ಥ ಮಾಡಿ ಸಾರ್ವಜನಿಕರಿಗೆ ಬಹಳ ಗೊಂದಲವನ್ನು ಉಂಟು ಮಾಡಿ ಇದನ್ನು ಮತ್ತು ವಿವಿಧ ಅಭಿವೃದ್ಧಿ ನಿಗಮದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಬಂಜಾರ ಅಭಿವೃದ್ಧಿ ನಿಗಮ ಆಗಿರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಓವಿ ಅಭಿವೃದ್ಧಿ ನಿಗಮ, ಇನ್ನು ಹಲವಾರು ಅಭಿವೃದ್ಧಿ ನಿಗಮಗಳಲ್ಲಿ ಕೇವಲ ಅರ್ಜಿಗಳನ್ನು ಮಾತ್ರ ಕರೆಯದೆ ಅಲ್ಲಿ ಅನುದಾನವನ್ನು ಸರಿಯಾದ ರೀತಿ ಬಿಡುಗಡೆ ಮಾಡ್ತಾ ಇಲ್ಲ. ಇಂಥ ಹಲವಾರು ಯೋಜನೆಗಳಲ್ಲಿ ಮತ್ತು ಬರಗಾಲ ಎಂದು ಘೋಷಣೆ ಮಾಡಿ ಬರಗಾಲದ ಅನುದಾನವನ್ನು ಸಮರ್ಪಕವಾಗಿ ಜಾರಿಗೆ ಮಾಡ್ತಾ ಇಲ್ಲ. ಇದನ್ನು ನಾವು ಈ ಹೋರಾಟದ ಉದ್ದೇಶ ಏನೆಂದರೆ ಇವೆಲ್ಲ ಬೇಡಿಕೆಗಳನ್ನು ಅತಿ ಬೇಗನೆ ಮತ್ತು ರೈತರಿಗೆ ಪಂಪ್ಸೆಟ್ಟನ್ನು ಮಿನಿಮಮ್ 8 ಗಂಟೆಗಳ ಕಾಲ ರೈತರ ಪಂಪ್ಸೆಟ್ಟನ್ನು ಕರೆಂಟನ್ನು ಅಳವಡಿಸಬೇಕು. ಹೀಗೆ ವಿವಿಧ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಬಗೆಹರಿಸಬೇಕಾಗಿ ನಾವು ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ನನ್ನ ಹೆಸರು ಅಂಬರಾಯ್ ದಸ್ತಾಪುರ್, ಬಹುಜನ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ. ಈ ಯೋಜನೆ ಅನುಷ್ಠಾನಕ್ಕೆ ತರಲೇಬೇಕು. ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡಲೇಬೇಕು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.
ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎನ್ಕ್ಲೇವ್ ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6 ಲೇನ್ ರಾಷ್ಟ್ರೀಯ ಹೆದ್ದಾರಿಯು ಸೂರತ್ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ಸ್ ಸೌಲಭ್ಯವಿರುತ್ತದೆ. ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9 ಮೀಟರ್ ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.